ಬಟ್ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಾ. ಹೌದು obviously. ನೀವು ಬೆಸ್ಕರಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ ಕಂಡಂತ ಬೆಂಗಳೂರು ಹೆಂಗಿತ್ತು, ಅದು ಕಲಿಸಿದಂಥ ಪಾಠ ಏನು, ಈ ರಿಸರ್ಚ್ಗಳೇನು ಅಂತ ನನಗೆ ತುಂಬ ದೊಡ್ಡ ಕುತೂಹಲ. ಕರಿಯಾದಾಗ್ಲಿ ಇದಾಗಲಿ ಅಂದರೆ ಆ ಕಲ್ಚರು ನೇಟಿವ್ ಅಷ್ಟು ಡೀಟೇಲ್ಡಿಂಗ್ ಆಗಿ ತೊಗೊಂಡು ಬರ್ತೀರಂಥದ್ದು. ನೀವು ಬೆಂಗಳೂರನ್ನ ಎಷ್ಟು ನೀವು ಪ್ರೀತಿಸಿದ್ದೀರಾ ಅಂತ. ನಾನು ಮಗ ಬೆಂಗಳೂರು ಬಂದಾಗ 90s, ನಾನು ಬಂದಾಗ 92 ಐ ಥಿಂಕ್ ಫಸ್ಟ್ SSLC ಎಕ್ಸಾಮ್ ಬಂದಮೇಲೆ ಬಂದಿದ್ದು. ಬಟ್ ನಾನು ಬೆಂಗಳೂರು ಬಂದಾಗ, ನಾನು ಬೆಂಗಳೂರಿಂದ ಬಸ್ಸಲ್ಲಿ ಇಲ್ಲಿಗೆ ಬಂದೆ ಬಿಟ್ಟರೆ, ಬೆಂಗಳೂರಲ್ಲಿ ಓಡಾಡಿದ ಬಸ್ಸಲ್ಲ, ಬರೀ ಕಾಲ್ನಡಿಗೆಲಿ. ಕಾಲ್ನಡಿಗೆಲಿ ಹೆಂಗೆ ಅಂದರೆ, ನಂದು ವಿಜಯನಗರ ಮನೆ, ವಿಜಯನಗರದಿಂದ ಮೆಜೆಸ್ಟಿಕ್ ಬರ್ತಾ ಇದೆ. ಮೆಜೆಸ್ಟಿಕ್ಕಿಂದ ನಿಮಗೆ ಕಾಟನ್ಪೇಟೆ, ಕಬ್ಬನ್ಪೇಟೆ, ಗಲ್ಲಿ ಸುತ್ತಾ ಇದೆ, ಮಾರ್ಕೆಟು ಇದೆಲ್ಲ. ಮಾರ್ಕೆಟಿಂದ ಹೋಗಿ ತಿರ್ಗಾ ನಿಮಗೆ ಕಲಾಸಿಪಾಳ್ಯ ಅಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿಂದ ಬಂದರೆ ನೀವು ತಿರ್ಗಾ ಈ ಕಡೆಯಿಂದ ನಮ್ಮ ನಿಮಾನ್ಸ್ ಹಾಸ್ಪಿಟ್ಲು ಅಲ್ಲಿವರೆಗೂ ಹೋಗ್ತಾ ಇದೆ. ಹೌದು. ಒಂದೇ ದಿವಸ ಅಲ್ಲ ನಾನು ಹೇಳಿದ್ದು, ಬರೀ ಕಾಲ್ನಡಿಗೆ ಸುತ್ತಿರೋದು ನಾನು. ಓಕೆ, ನಿಮಾನ್ಸ್ ಹಾಸ್ಪಿಟ್ಲು, ಅಲ್ಲಿಂದ ನೀವು ಈ ಕಡೆ ಇಲ್ಲಿ ಬಂದರೆ ನಿಮಗೆ MG ರೋಡಿಂದ ಹಿಂದೆ ಒಂದು ಏರಿಯಾ ಇದೆ, ಅಲ್ಲ ಮಗನೆ, ಲೈಕ್ ಕೆರೆ ಎಲ್ಲ ಇದೆ, ಹಲ್ಸೂರು ಕೆರೆ. ಹಿಂಗೆ ಈ ರೌಂಡಲ್ಲಿ ಬಂದು ಮತ್ತೆ ತಿರ್ಗಾ ಇಲ್ಲಿ ಯಾವುದಿದು ನಮ್ಮ ಶಂಕರಮಠ ಹಿಂಗೆ ಬಂದು ವಿಜಯನಗರ, ಈ ಏರಿಯಾಗಳಿದೆಯಲ್ಲ, ಈ ಏರಿಯಾ ಒಳಗಡೆ ಸುತ್ತೀನಿ ನಾನು. ಶ್ರೀರಾಮ್ಪುರ ಗಲ್ಲಿ, ಕಾಟನ್ಪೇಟೆ ಗಲ್ಲಿ, ಪ್ರಕಾಶ್ ನಗರ ಗಲ್ಲಿ, ಹಿಂಗೆ. ಏನಕ್ಕೆ ಅಂತಂದರೆ, ನನಗೆ ಅವಾಗ ಕಾಸಿರಲಿಲ್ಲ, ಓಡಾಡೋಕ್ಕೆ ಬಸ್ ಚಾರ್ಜ್ ಇಲ್ಲ. ಬಟ್ ನನಗೆ ಸಿನಿಮಾ ಮಾಡಬೇಕು, ಸಿನಿಮಾ ಹುಚ್ಚು. ನಾನು ಯಾರನ್ನ ಮೀಟ್ ಮಾಡಬೇಕು, ನೀನು ಮೀಟ್ ಮಾಡಬೇಕು ಅಂದರೆ ನೀನು ಎಲ್ಲಿರ್ತೀಯ? ಸೊ MG ರೋಡಿಂದ ಆಚೆ ಯಾವುದು ಏರಿಯಾ, ನಾನು ನಡ್ಕೊಂಡು ಹೋಗ್ತಿದ್ದೆ. ಬೆಳಿಗ್ಗೆ ಎದ್ರೆ ಅದೇ ಒಂದು ಟೂರು. ಇವತ್ತು ಇಲ್ಲಿ ಮೀಟ್ ಮಾಡಬೇಕು, ಅವ್ರ ಮನೆಯಲ್ಲಿ. ಇಲ್ಲಿಂದ ಮೆಜೆಸ್ಟಿಕ್ ಇದರಿಂದ ನಾನು ಹೋದರೆ ವಾಕು. ಬೆಳಿಗ್ಗೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ಎದ್ದು ಚಪ್ಪಲಿ ಹಾಕೊಂಡು ಹೊಟ್ಟರೆ ಸೀದಾ ಅಲ್ಲಿ ಹೋಗ್ತಾ ಇದೆ. ಇಲ್ಲಾಂದರೆ ಬೆಳಿಗ್ಗೆ ಶೂಟಿಂಗ್ ಹೋಗ್ತಾರೆ ಅವ್ರು ಕೇಳೋದು, ಅಲ್ಲಿ ಹಿಂದಿನ ದಿವಸ ಹುಡುಗರನ್ನ ಶೂಟಿಂಗ್ ಎಷ್ಟು ಗಂಟೆಗೆ ಹೋಗ್ತಾರೆ, ಎಷ್ಟು ಗಂಟೆಗೆ ಮನೇಲಿ ಇರ್ತಾರೆ ಅಂತ ಕೇಳೋದು. ಹಿಂಗೆ ಸ್ಟ್ರೈಟ್ ಬರೀ ಈ ಹಲದಾಟ, ಈ ಅಲೆಮಾರಿ ಜೀವನ ಇದೆಯಲ್ಲ, ಅದೇ ನನಗೆ ಈ ಬೆಂಗಳೂರು ಜೀವನ ಕಟ್ಕೊಟ್ಟಿದ್ದು. ನನಗೆ ಈ ಬೆಂಗಳೂರು ಜೀವನ ಕಟ್ಟಿದ್ದೆ ಅದು ನನಗೆ. ಆಮೇಲೆ ನಾನು ಯಾಕೆ ಅಂಡರ್ವರ್ಲ್ಡ್ನ ಅಷ್ಟು ಬಿಂಬಿಸ್ಕೊಂಬಂದೆ ಅಂತಂದರೆ, ಒಂದು ಅಂಡರ್ವರ್ಲ್ಡ್ ಅನ್ನೋದೇ ನನ್ನ ಕಣ್ಣಲ್ಲಿ ನೋಡಿದ್ದೆ ನಾನು ತುಂಬ ಹತ್ತಿರದಿಂದ. ನಡ್ಲಿಕ್ಕೆ ಯಾವುದೇ ಬುಕ್ಸ್ ಆಗಲಿ, ಯಾವುದೇ ಬೇರೆ ವಿಷಯಗಳಾಗಲಿಲ್ಲ, ನಾನು ತುಂಬ ಹತ್ತಿರದಿಂದ ನೋಡಿದ್ದೆ. ಒಡೆದಾಟ ನೋಡಿದ್ದೆ. ಓಕೆ, ಆಮೇಲೆ ತಿರ್ಗಾ ಯಾರ್ಯಾರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಸ್ಕೆಚ್ಗಳಾಗ್ತಾರೆ ನೋಡಿದ್ದೆ. ಸೊ ಆಮೇಲೆ ಜೈಲು ಒಳಗಡೆ ನಾನು ಸುಮಾರು ಸರಿ, ಅವಾಗೆಲ್ಲ ಜೈಲು ತುಂಬ ಈಸಿ ಇತ್ತು ಹೋಗೋಕ್ಕೆ. ಒಳಗಡೆ ನಾನೊಂದು ಸಿನಿಮಾ ಮಾಡ್ತೀನಿ ಇದೆಲ್ಲ ಹೇಳ್ಕೊಂಡು ಜೈಲು ಒಳಗಡೆ ಹೋಗಿ ಎಲ್ಲರನ್ನ ಇಂಟ್ರ್ಯೂ ಮಾಡಿದ್ದೆ, ಸುಮಾರು ಜನ ರೋಗಿಗಳನ್ನ ಮಾತಾಡ್ಸಿದ್ದೆ. ನನಗೆ ಇದೆಲ್ಲ ನಿಯರ್ ಇತ್ತು. ಬಟ್ ನನಗೆ ಅವಾಗ ಯಾವಾಗ ಬದುಕೋಕ್ಕೆ ಆಸೆ ಅಂತಾಗಲಿ, ಬೇರೆ ಏನೋ ಭಯ ಆಗಲಿ ಏನೂ ಇಲ್ಲ. ನನಗೇನು, ಒಂದು ಸಿನಿಮಾ ಮಾಡಬೇಕು, ಇಡೀ ಸಿನಿಮಾ ಒಂದು ಚಿತ್ರರಂಗದಲ್ಲಿ ಬರೀ ಒಂದು ಅಜ್ಜಿ ಪ್ರೇಮ್ ಅನ್ನೋ ಹೆಸರು ಹೋಗ್ಬೇಕು ಪಿಕ್ಚರ್. ಹೆಂಗೆ ಸುಭಾಷ್ ಗೈ, ಮಣಿರತ್ನಂ, ಇವರೆಲ್ಲ ಉಪೇಂದ್ರ ಅವರು, ಇವರೆಲ್ಲ ಹೆಂಗೆ ಅವ್ರದ್ದೇ ಒಂದು ಚಾಪ್ ಹಾಕೊಂಡ್ರು, ನಾನು ಹಂಗೆ ಹೋಗ್ಬೇಕು. ಅದಕ್ಕೆ ಏನಾದರೂ ಮಾಡೋಣ, ಒಟ್ಟು ಹೊಸ್ದಾಗಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಶುರು ಮಾಡಿದ್ದು ನಾನು. ಆವಾಗ ಬೆಂಗಳೂರನ್ನ ಹಲ್ಕೊಂಡು ನೋಡಿದ್ದು ಮಗ. ಬಟ್ ಅದೇ ನಮ್ಮನ್ನು ಹೆಲ್ತಿಯಾಗಿ ಇಟ್ಟಿರೋದಂತ ಈಗ ನನಗೆ. ಯಾಕೆಂದರೆ ಆ ಓಡಾಡಿದ್ದು ದಿನಕ್ಕೆ ಇಲ್ಲ ಅಂದರೂ ಒಂದು 20 ಕಿಲೋಮೀಟ್ರ್ ಓಡಾಡ್ತಿದ್ದೆ. ದಿನಕ್ಕೆ 20 ಕಿಲೋಮೀಟ್ರ್. ಬಂದರೆ ಮನೆಗಿದ್ರೆ ಎಂತ ನಿದ್ದೆ ಅಂತೀಯ. ತಿರ್ಗಾ 4 ಗಂಟೆಗೆ ಸ್ನಾನ ಮಾಡಿ 30,000 ಹೆಜ್ಜೆ ಈಗ ಲೆಕ್ಕಾಚಾರ ಆಗ್ತಾರೆ. ತಣ್ಣೀರು ಸ್ನಾನ ಮಾಡ್ಕೊಂಡು ತಿರ್ಗಾ ಓಡೋಗುವೆ. ತಣ್ಣೀರು ಸ್ನಾನ ಮಾಡ್ಕೊಂಡು ತಿರ್ಗಾ ಎದ್ದು ನಡ್ಕೊಂಡು ಓಡಿ ಸದ್ಯ ಅವ್ರು ಕೊಟ್ಟರೆ ಸಾಕು ನನಗೆ ಯಾವ್ದೋ ಒಂದು ಚಾನ್ಸು ಅಂತ. ಈ ಥರ ಮಾಡಿ ತಿರ್ಗಾ ಬಂದೆ. ತಿರ್ಗಾ SLCಗೆಲ್ಲ ಓಡಾಡಿದೆ. ತಿರ್ಗಾ ಫಸ್ಟ್ ಇಯರ್ಗೆ ಬಂದೆ, ಊರಿಗೆ ಹೋಗ್ಬಿಟ್ಟೆ. ತಿರ್ಗಾ ಸೆಕೆಂಡ್ ಇಯರ್ ಬಂದೆ, ಊರಿಗೆ ಹೋಗ್ಬಿಟ್ಟೆ. ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಬಂದವನು, ಆಮೇಲೆ ಹೋಗಲಿಲ್ಲ. ಆಮೇಲೆ ಡೈರೆಕ್ಟ್ರಾಗೆ ಓದ್ತೀನಿ ನೋಟು ಹೇಳ್ಬಿಟ್ಟು ಬಂದವನು, ಡೈರೆಕ್ಟ್ರಾಗೆ ಹೋದೆ.